ಇವರು ಸೂರ್ಯ ಹಾಗೇನೆ ಸಂಧ್ಯಾದೇವಿಯ ಮಕ್ಕಳು, ಅದೃಷ್ಟದ ದೇವತೆಗಳು. ಇವರ ನಿಜವಾದ ಹೆಸರು ನಸತ್ಯ ಹಾಗೆ ದಸರಾ ಅಂತ. ನಸತ್ಯ ಆಯುರ್ವೇದದ ಎಕ್ಸ್ಪರ್ಟ್ ಆದ್ರೆ ದಸರಾ ಔಷಧಿಯ ಪಂಡಿತ ಅಂತೆ. ದೇವಾನು ದೇವತೆಗಳು ಅಸುರರ ಜೊತೆ ಯುದ್ಧದಲ್ಲಿ ಹೋರಾಡಿ ಗಾಯಗೊಂಡಾಗ ಇವರ ಔಷಧಿನೇ ಅವ್ರಿಗೆ ಏಕೈಕ ಪರಿಹಾರ ಅಂತೆ. ಆದ್ರೆ ಇವರನ್ನ ಅಶ್ವಿನಿ ದೇವತೆಗಳು ಅಂತ ಯಾಕೆ ಕರೀತಾರೆ? ಇವರಿಗೆ ಅಶ್ವ ಅಂದ್ರೆ ಕುದುರೆಯ ಮುಖ ಹಾಗೆ ಮನುಷ್ಯನ ದೇಹ ಇರುತ್ತೆ. ಹಿಂದೆ ಒಂದ್ಸಲ ಸಂಧ್ಯಾದೇವಿ ಸೂರ್ಯನ ಶಾಖವನ್ನ ತಡೆಯೋಕಾಗ್ದೇನೆ ಹಿಮಾಲಯ ಪರ್ವತದಲ್ಲಿ ವಿಹಾರಕ್ಕಾಗಿ ಹೊರಡ್ತಾರೆ. ಕುದುರೆಯ ರೂಪದಲ್ಲಿ ವಿಹರಿಸ್ತಿರ್ತಾರೆ. ಹೆಂಡತಿ ಎಷ್ಟೇ ದಿನ ಆದ್ರೂ ಕಾಣಿಸೋದೇ ಇಲ್ವಲ್ಲ ಅಂತ ಸೂರ್ಯ ಆಕೆಯನ್ನ ಹುಡುಕ್ತಾ ಬಂದಾಗ ಹೆಂಡತಿ ಕುದುರೆಯ ರೂಪದಲ್ಲಿರೋದನ್ನ ನೋಡಿ ಅವರು ಕೂಡ ಅದೇ ರೂಪದಲ್ಲಿ ಅಲ್ಲಿಗೆ ಬರ್ತಾರಂತೆ. ಆಗ ಇವರಿಬ್ಬರಿಗೆ ಹುಟ್ಟುವಂತ ಮಕ್ಕಳೇನೆ ಅಶ್ವಿನಿ ದೇವತೆಗಳು. ಮುಸ್ಸಂಜೆ ಸಮಯ ಸೂರ್ಯ ಮುಳುಗೋ ಅಂತ 24 ನಿಮಿಷಗಳ ಮುಂಚೆ ಆ ಸಮಯ ಏನಿದೆಯಲ್ಲ, ಇದು ಅಶ್ವಿನಿ ದೇವತೆಗಳ ಸಮಯ ಅಂತ ಹೇಳ್ತಾರೆ. ಚಿನ್ನದ ಕುದುರೆಯ ಮೇಲೆ ಸವಾರಿ ಮಾಡ್ತಾರೆ ಅನ್ನೋ ಅಂತ ನಂಬಿಕೆ ಕೂಡ ಇದೆ.